75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಎಲ್ಲ ಸೇರಿದ್ದೇವೆ. ಅವರು ನಮ್ಮ ಈ ನಾಡು ಕಂಡಂಥ ಅಪ್ರತಿಮ ಕಲಾವಿದರು. ಅವರ ನಟನೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಅವರು ಮಾಡಿರ್ತಕ್ಕಂಥ ಎಲ್ಲ ಚಿತ್ರಗಳು ಕೂಡ ಸುಮಾರು 200 ಚಿತ್ರಗಳಲ್ಲಿ ಅವರು ಮಾಡಿದ್ದಾರೆ. 200 ಚಿತ್ರಗಳು ಮೌಲ್ಯವಾದ ಚಿತ್ರಗಳೇ. ಅವು ಸಾಮಾಜಿಕ ಸಂದೇಶವನ್ನು ಸಾರ್ತಾ ಇತ್ತು ಮತ್ತು ಜೊತೆಗೆ ವಿಷ್ಣುವರ್ಧನರ ನಟನಾ ಕೌಶಲ್ಯ ಅತ್ಯಂತ ಪ್ರಬುದ್ಧವಾಗಿತ್ತು. ಹಾಗಾಗಿ ಎಲ್ಲ ವಿಷ್ಣು ಅವರು ಸುಮಾರು 220 ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. 220 ಚಿತ್ರಗಳು ಮೌಲ್ಯಯುತವಾದ ಚಿತ್ರಗಳು, ನಮ್ಮ ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ನೀಡುವಂಥ ಒಂದು ಚಿತ್ರಗಳಾಗಿತ್ತು. ಜೊತೆಗೆ ಅವರು ಎಲ್ಲ ಸುಮಾರು ನಾಯಕಿಯರ ಜೊತೆ ಅವರು ಅಭಿನಯವನ್ನು ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ ಅವರು ಬಿಟ್ಟರೆ ರಾಜನಂತರ ವಿಷ್ಣುವರ್ಧನ ಅವರೇ ನಮ್ಮ ನಾಡು ಕಂಡಂಥ ಅತ್ಯಂತ ಜನಪ್ರಿಯ ನಾಯಕರು ಅಂತ ನಾನು ಹೇಳ್ತೇನೆ. ಜೊತೆಗೆ ಇವರಿಗೆ ಡಾಕ್ಟರೇಟ್ ಜೊತೆಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಹಾಗಾಗಿ ಕೂಡ ಅವ್ರು ಈಗಾಗಲೇ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಆ ಜನ್ಮ ಆ ಒಂದು ಸಾರ್ಥಕ ಆಗಿತ್ತು ಅಂತ ನಾನಾದರೂ ಭಾವಿಸ್ತೇನೆ. ಅವ್ರು ಇರುವಾಗ ಕೊಟ್ಟಿಲ್ಲ, ಮೇಲೆ ಮರಣೋತ್ತರವಾಗಿ ಯಾರು ಕೊಟ್ಟಿದ್ದಾರೆ ಅಂತ ನಾವೆಲ್ಲ ಖುಷಿಯಾಗಿದ್ದೇವೆ. ಜೊತೆಗೆ ಇವರು ರಾಜ್ಯ ಸರ್ಕಾರ ಏನು ಮಾಡಬೇಕು, ಮುಂದಿನ ಒಂದು ಇದಕ್ಕೆ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗೆ ಯಾರಿಗೂ ಹೇಳದೆ ಯಾರನ್ನೂ ಕೇಳದೆ ಕೇಂದ್ರ ಸರ್ಕಾರ ಏನು ಮಾಡಬೇಕು, ಅವರಿಗೆ ಪದ್ಮಭೂಷಣ ಮತ್ತು ವಿಭೂಷಣ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಅವ್ರು 200 ಚಿತ್ರಗಳು ಎಲ್ಲ ದಾರಿದೀಪವಾಗಿರ್ತಕ್ಕಂಥ ಯಜಮಾನ, ಕರ್ನಾಟಕ ಸುಪುತ್ರ ಮತ್ತು ಕರುಣಾಮಯಿ, ಇನ್ನೂ ಅನೇಕ ಚಿತ್ರಗಳು ಬಂಧನ ಆದಂಥ ಅಭಿನಯ, ವೀರಪ್ಪ ನಾಯಕ ಚಿತ್ರ ನೋಡಿದ್ರೆ ಇದಕ್ಕೂ ಮೈನ ಬೆರಳಿಸಿ ಅಂಥ ಚಿತ್ರಗಳಲ್ಲಿ ಒಳ್ಳೆಯ ಚಿತ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು. ಐತಿಹಾಸಿಕ ಮತ್ತು ಸಾಮಾಜಿಕ ಮತ್ತು ಪೌರಾಣಿಕ ಚಿತ್ರಗಳಲ್ಲಿ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ. ಹಾಗಾಗಿ ಅಂಥವರಂಥ ಪ್ರತಿಭಾವಂತ ಮೇರು ನಟನ ನಾವು ಇನ್ನು ಕಳ್ಕೊಂಡಿದ್ದೇವೆ. ಅವರಿಗೆ ನಾವು ಜನ್ಮ ಅದು ಇದಾಗಿ ಕೂಡ ನಾವು ಋಣಿಯಾಗಿರ್ತೇವೆ ಅಂತ ಅವರ ಒಂದು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.